ಡೆಲ್ಲಿಗೆ ಹೋಗಿದ್ದಾರೆ ನೋಡಿ. ಕೃಷ್ಣ ಬೈರೇಗೌಡರ ವಿಚಾರದಲ್ಲಿ ಅದು ಬಹುಶಃ ನಿಮ್ಮೆಲ್ಲರ ಮಾಧ್ಯಮ ಸೃಷ್ಟಿ, ಅದು ಏನೇ ಅಂಥದ್ದು ಇದ್ದರೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನಿದೆ, AICC ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಆಮೇಲೆ ನಮ್ಮ AICC ಪ್ರಧಾನ ಕಾರ್ಯದರ್ಶಿಗಳು ಸುರ್ಜೇವಾಲಾ ಅವರು ಎಲ್ಲರೂ ಅದನ್ನು ಬಗೆಹರಿಸ್ತಾರೆ. ಅಂಥದ್ದೇನಾದರೂ ಇದ್ದರೆ ಬಹುಶಃ ನನಗೆ ಅನ್ನಿಸ್ತದೆ ಅಂಥದ್ದು ಯಾವುದೂ ಕೂಡ ಇಲ್ಲ. ಅಲ್ಲ ಸರ್, ಬೆಂಗಳೂರು ಉಸ್ತುವಾರಿಲಿ ಅದು ನೋಟೆ ಇದನ್ನೇ ಮಾಡಿದ್ದಾರೆ ಸರ್, ಆರ್ಡ್ರಲ್ಲಿ ಸೇರಿಸಿಲ್ಲ. ಅದು ನೋಡಿ, ಅದನ್ನು ಪಕ್ಷ ಬಗೆಹರಿಸ್ತದೆ. ಅಂಥದ್ದು ಯಾವುದೂ ಇದ್ದರೂ ಕೂಡ ಅದೇನು ಅವರು ಕೇಳ್ತಾ ಇದ್ದಾರೆ ಬಿಡ್ತಾ ಇದ್ದಾರೆ ಎಲ್ಲ ಮಾಧ್ಯಮದ ಅವರು ನೋಡಿ, ಗೊಂದಲ ಯಾವುದೂ ಸೃಷ್ಟಿ ಆಗಿದೆ. ಗೊಂದಲ ಸೃಷ್ಟಿ ನೀವು ಮಾಡಿದ್ದೀರಿ. ಅವ್ರು ಏನಾದ್ರು ಹೇಳಿದಾರಾ ಕೃಷ್ಣ ಬೈರೇಗೌಡರು? ಯಾವುದಕ್ಕೂ ಉತ್ತರ ಕೊಟ್ಟಿಲ್ಲ. ಅವರು ಕೃಷ್ಣ ಬೈರೇಗೌಡರು ಯಾವುದಕ್ಕೂ ಉತ್ತರ ಕೊಟ್ಟಿಲ್ಲ. ಅವ್ರು ಹೇಳಿದ್ದಾರೆ ಅವ್ರು ಉತ್ತರ ಕೊಡಲ್ಲ. ಅವ್ರು ನೋಡಿ, ಅವ್ರು ಉತ್ತರ ಕೊಡಲಾರ್ದಕ್ಕೆ ನಾನು ಕೊಡಲ್ಲ. ನೆಕ್ಸ್ಟ್ ಯಾವುದೂ ಇಲ್ಲ. ಪಕ್ಷ ಎಲ್ಲವನ್ನು ಬಗೆಹರಿಸ್ತಾರೆ. ರಾಮಲಿಂಗ ರೆಡ್ಡಿ ಅವ್ರದ್ದು ಹಾಗೆ ಮಾಡಿದ್ರಿ, ಬಗೆಹರಿತಲ್ಲ ಈಗ. ಓಕೆ, ಆಯ್ತು, ಬಗೆಹರಿತಲ್ಲ. ಒಂದು ವಾರ ಆಗ್ತದೆ, ಇನ್ನೂ ಕೂಡ ಟೇಕ್ ಆಫ್ ಆಗ್ತಿಲ್ಲ. ಎಲ್ಲ ನೋಡಿ, ಈಗ ಮುಖ್ಯಮಂತ್ರಿಗಳು ಭಾಳ ಎಲ್ಲ ಇದನ್ನು ಸ್ವಲ್ಪ ಸಮಯ ತಗೋತದೆ. 1 ಮಂತ್ ಅಟ್ಲೀಸ್ಟ್ ವಿ ಶುಡ್ ರಿಕ್ವೈರ್. ಬಟ್ ಎಲ್ಲ ಕಡೆಯೂ ಕೂಡ ಅವರು ಆಡಳಿತಕ್ಕೆ ಚುರುಕು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಇವತ್ತು ಆಫೀಸರ್ಸ್ನ ಡೆಸಿಗ್ನೇಟ್ ಮಾಡಿದ್ದಾರೆ, ಯಾವ ಇಲಾಖೆಗೆ ಎಲ್ಲನೂ ಕೂಡ ಹೇಗೆ ಮಾಡಬೇಕು ಅಂತೇಳಿ. ಅದು ಒಂದು ತಿಂಗಳಲ್ಲಿ, ಒಂದೇ ವಾರದಲ್ಲಿ ನೀವೆಲ್ಲನೂ ಕೂಡ ಅಪೇಕ್ಷೆ ಮಾಡೋಕ್ಕಾಗೋದಲ್ಲ. ಬಟ್ ಆಗಿನೂ ಕೂಡ ಒಂದು ವಾರದಲ್ಲಿ ಸಾಕಷ್ಟು ಇವತ್ತು ಅವರು ಮುಖ್ಯಮಂತ್ರಿಗಳು ಆಡಳಿತಕ್ಕೆ ಚುರುಕು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಎರಡನೇ ಹಂತದ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಸಮುದಾಯದವರು ಆದ್ಯತೆ ಕೊಡಬೇಕು ಅನ್ನೋಂಥದ್ದು ನಿಶ್ಚಿತವಾಗಿ ಕೊಡ್ತಾರೆ. ಎಲ್ಲ ಹಿಂದೆನೂ ಕೂಡ ಕೊಟ್ಟಿದ್ದೀವಿ, ಈಗಲೂ ಕೊಟ್ಟಿದ್ದೀವಿ, ಮುಂದೆನೂ ಕೊಡ್ತೀವಿ. ವೀರಶೈವ ಲಿಂಗಾಯತ ಸಮುದಾಯಕ್ಕೆ ನಿಶ್ಚಿತವಾಗಿಯೂ ಕೂಡ ಕೊಡ್ತೀವಿ. ಹಿಂದೆ ಎಷ್ಟು ನಮ್ಮ ಸಚಿವರಿದ್ದರು, ಸುಮಾರು 7 ಜನ ಸಚಿವರು ನಾವಿದ್ದೀವಿ. ಆ ಪ್ರಕಾರವಾಗಿ ಎಲ್ಲ ಕೊಡ್ತಾರೆ. ಈಗ 3 ಜನ ಆಗಿದೆ. ಇನ್ನು ಮುಂದಿನ ಹಂತದಲ್ಲಿ ಲಿಂಗಾಯತರಿಗಾಗಲಿ ಬೇರೆ ಬೇರೆ ಸಮುದಾಯ, ಒಂದೇ ಒಂದು ಸಮುದಾಯ ಅಂತಲ್ಲ, ಎಲ್ಲ ಸಮುದಾಯಗಳಿಗೆ ಸೂಕ್ತವಾದಂಥ ಪ್ರಾತಿನಿಧ್ಯ ಕೊಡ್ತಾರೆ. ಪಾಟೀಲ್ ಅವರಿಗೆ ಪ್ರಮೋಷನ್ ಸಿಗುತ್ತೆ ಅಂದ್ಕೊಂಡಿದ್ರು ಸರ್ ನಿಮ್ಮ ಅಭಿಮಾನಿಗಳು, ಯಾಕೆ ಇದೇ ಖಾತೆಯಲ್ಲಿ ನೋಡಿ, ಕಾಂಗ್ರೆಸ್ ಏನೋ ಮಾನದಂಡಗಳಿರ್ತವೆ. ಈಗ ಪರಮೇಶ್ವರ್ ಅವರು ಹಿರಿಯರು, KPCC ಅಧ್ಯಕ್ಷರಾಗಿ 6-8 ವರ್ಷ ಕೆಲಸ ಮಾಡಿದರು. ಅವರು DCM ಆಗಿದ್ರೆ ನನಗೆ ಸಂತೋಷ ಇದೆ. ಅವ್ರಿಗಿಂತ ಜಾಸ್ತಿ ಸಂತೋಷ ನನಗಿದೆ. ಹೀಗಾಗಿ ಸಮಯ ಬರ್ತದೆ, ಎಲ್ಲನೂ ಕೂಡ ಸೂಕ್ತ ಸಂದರ್ಭದಲ್ಲಿ. ನನಗೆ ಯಾವುದೇ ಕೂಡ ಅಸಮಾಧಾನ ಆಗಲಿ, ಯಾವುದೂ ಇಲ್ಲ. ಇವತ್ತು ನನಗೆ ಅದೇ ಖಾತೆಯಲ್ಲಿ ಮುಂದುವರಿಸಿದ್ದಾರೆ, ಇಂಡಸ್ಟ್ರೀಸು ಮತ್ತು IDD. ಈಗಾಗಲೇ ನಾನು ಸ್ವಲ್ಪ ಸಾಕಷ್ಟು ಕೆಲಸ ಮಾಡಿದೆ, ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೇನೆ ಸರ್. ಅವರು ಕೂಡ ಭಾಳಷ್ಟು ಬೇಸರ ವ್ಯಕ್ತಪಡಿಸಿದ್ದಾರೆ ಸರ್. 3 ಬಾರಿ CM ಆಗಬೇಕಾಗಿತ್ತು, ತಪ್ಪಿಸಿದ್ದಾರೆ, ನಮ್ಮನ್ನು ತುಳಿತಿದ್ದಾರೆ ಅಂತ ನೋಡಿ. ಅಲ್ಲ, ಅವ್ರಿಗೂ 2013ರಲ್ಲಿ ಇವತ್ತು ಸಹ ಅವರು KPCC ಅಧ್ಯಕ್ಷರಿದ್ದರು. ಸಿದ್ದರಾಮಯ್ಯ ಅವರು ಅಪೋಸಿಷನ್ ಲೀಡರ್ ಇದ್ದರು. ಆ ಟೈಮಲ್ಲಿ ಅವರು ಸೋತರು. ಅವ್ರು ಸೋತಾಗ ಬಹುಶಃ ಆರಿಸಿ ಬಂದಿದ್ದರೆ ಅವರು ಕೂಡ ಒಂದು ಹಂತದಲ್ಲಿ ಮುಖ್ಯಮಂತ್ರಿ ಆಗುವಂಥದ್ದು. ಒಂದು ಅರ್ಧ ಅವಧಿಗಾರು ಅಟ್ಲೀಸ್ಟ್ ಅವ್ರು ಮುಖ್ಯಮಂತ್ರಿ ಆಗ್ತಿದ್ರು. 2.5 years ಸಿದ್ದರಾಮಯ್ಯನವರು ಸೀನಿಯರ್ ಇದ್ದರು. ತದನಂತರ ಒಂದು ಅರ್ಧ ಅವಧಿಗಾರು ಮುಖ್ಯಮಂತ್ರಿ ಆಗ್ತಿದ್ರು ಅಂತ ಆಶೆ ಎಲ್ಲದಿತ್ತು. ನಮ್ಮ ವಿಚಾರದಲ್ಲಿ ಸರ್, ತಾವು ಕೂಡ ಲಿಂಗಾಯತ ಸಮುದಾಯದಲ್ಲಿ ಮುಂಚೂಣಿಯಲ್ಲಿ ಅಲ್ಲಿದ್ದೀರಿ. ನಮಗೂ ಕೂಡ ಈ ರೀತಿಯನ್ನು ತಪ್ಪಿಸ್ತಕ್ಕಂಥ ಕೈವಾಡಗಳು ಏನಾದರೂ ಅಂತ ಯಾವುದೂ ಕೂಡ ಇಲ್ಲ. ನಾನು ಹೇಳಿದ ನಾನು ಭಾಳ ಸಂತೋಷದಿಂದಿದ್ದೀನಿ, ಎರಡು ಮಾತಿಲ್ಲ. ಖಾತೆ ಆದರೆ ಇದರಿಂದ ಒಂದು ಬೆನಿಫಿಟು ಕೂಡ ಇದೆ. ಯಾಕಂದರೆ ಈಗಾಗಲೇ 50% ವರ್ಕ್ ಮಾಡಿದ್ದೀನಿ. ಇನ್ನು 2 ವರ್ಷದಲ್ಲಿ ಇನ್ನೊಂದು 30-35% ಮಾಡಿದ್ರೆ ಸ್ವಲ್ಪ 80-85% ವರ್ಕ್ ಆ ಖಾತೆಯಲ್ಲೇ ಆಗ್ತದೆ. ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟಂತೆ JDSನ 3ನೇ ಅಭ್ಯರ್ಥಿ ಗೆಲ್ಲಿಸ್ಕೊಂತೀವಿ ಅಂತ ಹೇಳ್ತಾರೆ. ನೀವು 5ನೇ ಅಭ್ಯರ್ಥಿ ಹಾಕಿದ್ದೀರಾ. ಈ ಕ್ರಾಸ್ ವೋಟಿಂಗ್ ಏನೋ ಆತಂಕ ಇಲ್ವಾ ಸರ್? ಯಾವುದೂ ಆತಂಕ ಇಲ್ಲ. 5 ಅಭ್ಯರ್ಥಿಗಳು ಗೆಲ್ತೀವಿ ನಾವು. ನಿಮಗೆಲ್ಲ ಲೆಕ್ಕಾಚಾರ ನಿಮ್ಗೆ ಗೊತ್ತಿದೆ, ನನಗಿಂತ ಜಾಸ್ತಿ ನಿಮ್ಗೆ ಗೊತ್ತಿದೆ ಯಾರ್ಯಾರು ವೋಟ್ ಬರ್ತಾವೆ, ಯಾರ್ಯಾರು ವೋಟ್ ಬರೋದಲ್ಲ ಅಂತೇಳಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.